ನನ್ ಮಗಳನ್ನ ಹೊಡೆಯೋದಕ್ಕೆ ಅವ್ನ್ ಯಾರು ಅಂತ. ನಮ್ಗೇನ್ ಹೊಸಬಾನ? 4 ವರ್ಷದಿಂದ ಅವ್ನ್ ನಮ್ಮನೇಲಿ ಇದ್ದಾನೆ. ನಮ್ಮ ಅನುನ್ ಕರ್ಕೊಂಡು ಎಷ್ಟು ಸಲ ಡಿಸ್ಕೋಟೆಕ್ ಹೋಗಿಲ್ಲ. ಅವನೇನ್ ಮಹಾ ಯೋಗ್ಯನಾ? ಆಂಧ್ರ ಹುಡುಗಿ ಜೊತೆ ಸುತ್ತಾಡ್ತಾ ಇಲ್ಲ? ನಾವೇನಾದ್ರು ಕೇಳ್ತೀವ? ಹುಟ್ಟದಾಗ್ಲಿಂದ ನಾನಾಗ್ಲಿ ನೀವಾಗ್ಲಿ ಇವ್ರ ಮೇಲೆ ಕೈ ಮಾಡಿದೀವ? ಇವತ್ ಬಂದಿರೋ ಅವ್ನಿಗೆಷ್ಟು ಧೈರ್ಯ ನನ್ ಮಗಳ ಮೇಲೆ ಕೈ ಮಾಡೋದಕ್ಕೆ? ಅಲ್ಲ, ಅವ್ನ್ ಯಾರು ಅಂತ ಕೇಳ್ತಾ ಇದೀನಿ. ಆತ್ಮಾತ್ಕೋ, ಅವನ್ ಯಾರು ಅಂತ ಕೇಳ್ಬೇಡ. ಅವನು ನನ್ನ ಮಗ, ನನ್ನ ರಕ್ತ. ಮನು, ಏನದು ನಿನ್ನ ಯಜಮಾನಿಕೆ? ನೀನ್ ಯಾರು ನನ್ನ ಮಗಳನ್ನ ಹೊಡೆಯೋದಕ್ಕೆ? ಅವಳು ನನ್ನ ತಂಗಿ, ಸೀತಾ ನನ್ನ ಚಿಕ್ಕಮ್ಮ, ನೀನ್ ನಮ್ಮ ಅಪ್ಪ. ಅಂಡ್ ದಿಸ್ ಇಸ್ ಮೈ ಫ್ಯಾಮಿಲಿ. ಅರ್ಥ ಆಯ್ತಾ? ತಂಗಿ ಆದ ಮಾತ್ರಕ್ಕೆ ಅವಳ ಮೇಲೆ ಕೈ ಮಾಡ್ಬೋದಾ ನೀನು? ಅವಳೇನು ಕದ್ದು ಮುಚ್ಚಿ ಓಡಾಡ್ದಿಲ್ಲ. ನಾನು ಪರ್ಮಿಷನ್ ತಗೊಂಡೇ ಹೋದ್ಲು, ನಾನೇ ಕಳಿಸ್ಕೊಟ್ಟೆ. ಅವಳ ಅಪ್ಪ ಕಣೋ ನಾನು. ಜವಾಬ್ದಾರಿ ಇದ್ದೀರ ಅಪ್ಪ ನೀನು. ನಿನ್ ಮಗಲ್ ನೀನ್ ಕಳಿಸ್ಕೊಡ್ಬೋದು, ನನ್ ತಂಗಿ ನಾನು ಕಳಿಸ್ಕೊಡೋದಿಲ್ಲ. ಅದೆಲ್ಲ ಕಣೋ ಮಗನೇ, ಅವರಿಬ್ರು ಪ್ರೀತಿ ಮಾಡ್ತಿರ್ಬೋದು, ನಮಗೆ ಹೇಗೆ ಗೊತ್ತಾಗ್ಬೇಕು? ಪ್ರೀತಿ ಮಾಡೋನು ಟಾಯ್ಲೆಟ್ ಕರ್ಕೊಂಡೋಗಿ ಬಟ್ಟೆ ಬಿಸ್ತಿರ್ಲಿಲ್ಲ. ನಿನ್ನ ಹತ್ರ ಮಾತಾಡಿ ಮದುವೆ ಮಾಡ್ಕೊಂಡು ಮರ್ಯಾದೆ ಸಂಸಾರ ಮಾಡ್ತಿದ್ದ. ನಿನ್ ಮಗಳನ್ನ ಯಾವನಾದ್ರೂ ಟಾಯ್ಲೆಟ್ ಕರ್ಕೊಂಡೋದ್ರೆ ನೀ ಸುಮ್ಮನಿರ್ಬೋದು. ನನ್ ತಂಗಿನ ಯಾವನಾದ್ರೂ ಕರ್ಕೊಂಡೋದ್ರೆ ಕೊಂಡಾಕ್ಬಿಡ್ತೀನಿ. ಎಂತ ಮಗನಿಗೆ ಜನ್ಮ ಕೊಟ್ಟಿದ್ಯಾ ನೀನು? ಎಷ್ಟು ಚೆನ್ನಾಗಿ ಬೆಳೆಸಿದ್ಯಾ. ಅವನ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ.